ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮೊಬ್ಬ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಅಂತೂ ಇಂದು ಹುಕ್ಕೇರಿ ರೈತರ ಚಳವಳಿ ತುರ್ತು ಸ್ಟಾಪ್ ಆಗ್ಯದ. ಅದಕ್ಕೆ MD ರಾಜೇಶ್ ಅಮ್ಮಿನಭಾವಿ ಅವರ ಭರವಸೆ ಸರ್ಕಾರ ಇವರ ಮೂಲಕ ಭರವಸೆ ಕೊಡಿಸದ. ಕೋರ್ಣಿ ಕೋಚ್ರಿ ಏಜ್ ನೀರಾವರಿ, ಅಡವಿ ಸಿದ್ದೇಶ್ವರ ಮತ್ತು ಶಂಕರಲಂಗ ಏಜ್ ನೀರಾವರಿಯನ್ನು 12 ತಿಂಗಳಲ್ಲಿ ಪ್ರಾರಂಭಿಸಲಾಗುವುದು. 780 ಕೋಟಿ ವೆಚ್ಚದ ಮಲ್ಲಿಕಾರ್ಜುನ ಏಜ್ ನೀರಾವರಿ ಯೋಜನೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಅನುದಾನ ಮಂಜೂರಾತಿ ಪಡೆದು ಕಾರ್ಯಗತ ಮಾಡಲಾಗುವುದು ಎಂದು ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ರಾಜೇಶ್ ಅಮ್ಮಿನಭಾವಿ ಅವರು ಆಶ್ವಾಸನೆ ಕೊಟ್ಟರು ಸರ್ಕಾರದ ಪರವಾಗಿ. ಅದಕ್ಕೆ ನಮ್ಮ ಪೂಜಾರಿ ಅವರಾಗಿರ್ಬೋದು, ಅವ್ರ ಜೊತೆಗೆ ಶಶಿಕಾಂತ್ ನಮ್ಮ ಗುರೂಜಿಯವರಾಗಿರ್ಬೋದು, ಅವರು ಒತ್ತಾಯ ಮಾಡಿ ಈಗಾಗಲೇ ಯೋಜನೆ ಕಾರ್ಯಗತ ತಡವಾಗಿದ್ದು ತಾವುಗಳು ಇಲ್ಲಿಯೇ ವಸತಿ ಮಾಡಿ ನಾಳೆಯಿಂದ ಯೋಜನೆ ಸ್ಥಿತಿಗತಿ ಅರಿತುಕೊಂಡು ಶೀಘ್ರ ನಿರ್ಧಾರ ತೆಗೆದುಕೊಳ್ಳುವಂತೆ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ಮತ್ತು ಗೌರವಾಧ್ಯಕ್ಷ ಶಶಿಕಾಂತ್ ಗುರೂಜಿ MD ಅಮ್ಮಿನಭಾವಿ ಅವರನ್ನು ಒಕ್ಕೊರಲಿಂದ ಆಗ್ರಹಿಸಿದರು. ಅದಕ್ಕೆ ಅವರು ಒಪ್ಪಿಗೆ ಸೂಚಿಸಿದರು. ಹೀಗಾಗಿ ಚಳವಳಿ ಹಿಂಸಾಯಿತು, ಒಂದು ರೀತಿ ಸಮಾಧಾನಕರ ಆಗೋಯಿತು ಅಂತ. ಯಾಕಂದ್ರೆ ದಿನದಿಂದ ದಿನಕ್ಕೆ ಬೆಳೀತಾ ನಡೆದಿತ್ತು. ಅಲ್ಲಿ ಸ್ವಾಮೀಜಿಗಳು, ಅಲ್ಲಿ ಹೆಣ್ಮಕ್ಕಳು ಪಾಪ ನೀರು ಸಿಗಲಾರ್ದ 60-70 ಹಳ್ಳಿಗಳ ಜನ ಚಡ್ಪಡಿಸ್ತಾ ಇದ್ದರು. ನಿಧಾನಕ್ಕೆ ಅದು ಈ ಒಂದು ಹೋರಾಟ ಸ್ಥಳೀಯ ಕತ್ತಿಯವರ ಕುಟುಂಬದ ವಿರುದ್ಧವೂ ಮನಸ್ಸುಗಳು ವಿರೋಧ ಆಗುವಂಥ ಎಲ್ಲ ವಾತಾವರಣ ನಿರ್ಮಾಣ ಆಗಿತ್ತು. ಬಂದು ಜೋಡಿ ಆಗಿರ್ಬೋದು, ಅದಕ್ಕೆ ಸಪೋರ್ಟ್ ಮಾಡಿರ್ಬೋದು ನಿಖಿಲ್ ಕತ್ತಿ ಮತ್ತು ರಮೇಶ್ ಕತ್ತಿ ಅವರು. ಆದರೂ 40-50 ವರ್ಷ ನೀವೇನು ಮಾಡಿದಿರಿ ಅನ್ನೋಂಥ ಪ್ರಶ್ನೆಗೆ ಉತ್ತರ ಕೊಡೋದು ಭಾಳ ಕಷ್ಟ ಆಗಿತ್ತು ಅವ್ರಿಗೆ. ಅದಕ್ಕಾಗಿ ನಮ್ಮ ಶಶಿಕಾಂತ್ ಗುರೂಜಿ ಅವರು ಹೇಳಿದರು, ಅಷ್ಟು ನಿಮ್ಮ ರೈತರ ಬಗ್ಗೆ ಕಾಳಜಿ ಇದ್ದೀರ, ಸರ್ಕಾರದ ಪ್ರೆಷರ್ ಹಾಕಿರಿ, ನೀವು ಪ್ರೆಷರ್ ಹಾಕಿ ಈ ಒಂದು ವ್ಯವಸ್ಥೆ ಆಗುವಂಗೆ ಎಲ್ಲರಿಗೂ ನೀರು ಸಿಗುವಂಥ ವ್ಯವಸ್ಥೆ ನೀವು ಮಾಡಿರಿ, ಅದಕ್ಕೆ ಬೇಕಾದ್ರೆ ನೀವು ರಾಜೀನಾಮೆ ಕೊಡ್ರಿ ಶಾಸಕತ್ವಕ್ಕೆ ಅನ್ನುವಷ್ಟು ಮಟ್ಟಿಗೆ ಸಜೆಷನ್ ಕೊಟ್ಟಿದ್ರು ಅವರಿಗೆ. ಆ ಸಜೆಷನ್ ಅವ್ರು ಪಾಲಿಸ್ತಾರೋ ಬಿಡ್ತಾರೋ ಬೇರೆ ವಿಷಯ, ಬಟ್ ಅದು ಒಳ್ಳೆಯ ಸಜೆಷನ್ ಆಗಿತ್ತು. ಮತ್ತು ಯಾಕೆಂದ್ರೆ ಸರ್ಕಾರದಲ್ಲಿ ಅವರು MLA ಇದ್ದರು, ಅವ್ರ ಸರ್ಕಾರ ಅಲ್ಲ, ಕಾಂಗ್ರೆಸ್ ಸರ್ಕಾರ. ಸಹಜವಾಗಿ BJPಯ ಈ ನಮ್ಮ ನಿಖಿಲ್ ಕತ್ತಿ ಅವ್ರಿಗೆ ಅವರು ರಾಜ್ಯ ಸರ್ಕಾರ ಒಪ್ಪುವ ಸಾಧ್ಯತೆ ಭಾಳ ಕಡಿಮೆ ಇದ್ದವು. ಇನ್ನೇನಿದ್ರು ಆಡಳಿತಾರೂಢ ಪಕ್ಷ ಕಾಂಗ್ರೆಸ್. ಅದರಲ್ಲಿ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಅವರು ಸತೀಶ್ ಜಾರಕಿಹೊಳಿ ಇರೋದರಿಂದ ಅವರಿಂದ ಒಂದಿಷ್ಟು ಕೆಲಸಗಳು ಆಗೋ ಸಾಧ್ಯತೆಗಳಿದ್ದವು. ಅದಕ್ಕಾಗಿ ಇವತ್ತು ಒಂದು ಹಠ ಹಿಡಿದುಕೊಳ್ಕೊಂಡಿದ್ದರು ನಮ್ಮ ಪೂಜಾರಿಯವರು ಮತ್ತು ಶಶಿಕಾಂತ್ ಅವರು. ಅವರೂ ಬಂದು ಆಶ್ವಾಸನೆ ಕೊಡಲಿ ಅಂತಾರೆ. ಇದು ಇನ್ನು 5 ದಿನ ಹೋಗ್ತದೆ ನಕ್ಕಿ ಖಾತ್ರಿ ಆಯಿತು. ಯಾಕಂದ್ರೆ ಜನ ಹಂಗೆ ಸಾಗರೋಪಾದಿಯಾಗಿ ಬರ್ಲಿಕ್ಕೆ ಶುರು ಮಾಡಿದರು. ಹೆಣ್ಮಕ್ಳು ಬುತ್ತಿಗಳು ಬರ್ಲಿಕ್ಕೆ ಹತ್ತಿದ್ರು. ಅದು ನೋಡ್ಬೇಕ್ರೆ ಅದನ್ನು ದೃಶ್ಯಗಳನ್ನೆಲ್ಲ ಯಾವ ರೀತಿಯಾಗಿ ಪಾಪ ರೈತ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ, ಅವ್ರ ಬದುಕು ಏನಾಗ್ಯದ ಅಂತೇಳಿ. ಅವ್ರಿಗಿಂತ ಲಾಭದ ಮಾರ್ಕೆಟ್ ಇಲ್ಲ, ಕಡೆಗೆ ಅದು ಬದುಕೋದಕ್ಕಾಗಿ ಕುಡಿಯೋದಕ್ಕೆ ನೀರಾದರು ನಮ್ಮ ದನಕರುಗಳಿಗೆ ನಮಗೆ ಬೇಕನ್ನೋ ಕಾರಣಕ್ಕಾಗಿ ಆ ಚಟುವಟಿಕೆಗಾಗಿ ಸುತ್ತಮುತ್ತಲೆಲ್ಲ ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ಮಹಿಳೆಯರನ್ನ ಹಿಡ್ಕೊಂಡು ರೈತರನ್ನ ಹಿಡ್ಕೊಂಡು ಎಲ್ಲರೂ ದಿನದ ದಿನಕ್ಕೆ ಹೆಚ್ಚಾಗ್ತಾ ನಡೆದಿದ್ದು ಸಹಜವಾಗಿ ಸರ್ಕಾರಕ್ಕೂ ಇದು ಇಂದಿಲ್ಲ ನಾಳೆ ತೊಂದರೆ ಆಗೋದು ಗ್ಯಾರಂಟಿ ಅಂತ ತಿಳ್ಕೊಂಡು ಸರ್ಕಾರ ಇದ್ದಿದ್ದು ನಮ್ಮ ರಾಜೇಶ್ ಅಮ್ಮಿನಭಾವಿ ಅವರನ್ನು ಕಳಿಸಿ ಆಶ್ವಾಸನೆ ಕೊಟ್ಟದ ಅವ್ರಿಗೆ. ಆ ಆಶ್ವಾಸನೆ ಪ್ರಕಾರ ಅವ್ರು ನಾವು ಜಲ್ದಿ ಮುಗಿಸ್ತೇವಪ್ಪ ಅನ್ನೋ ಮಾತನ್ನು ಹೇಳಿದ್ದಾರೆ. ರಸ್ತುಂಪುರ್, ದಡ್ಡಿ, ನಾಗನೂರು, ಹಳ್ಳಿಕಟ್ಟಿ, ಜಾರಕಿಹೊಳಿ, ಹತ್ತರ್ಗಿ, ಕುಡಗನಟ್ಟಿ, ಚಿಪ್ಪೂರು, ಹಡಲಗ, ಕೊಡಬಾಗಿ ನೀರಾವರಿ ಕುರಿತ ಸ್ಥಿತಿಗತಿಗಳ ಬಗ್ಗೆ ವಿವರಿಸಿದರು. ಏನೈತಿ, ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿ ಒಳ್ಳೆಯ ಅದ್ರ ಬಗ್ಗೆ ಅಭ್ಯಾಸಕರವರು ಅಭ್ಯಾಸದ ಕ್ರಿಯಾಶೀಲರಾಗಬೇಕಾಯ್ತು. ಅವರು ನಾಳೆಯಿಂದ ಅಂದರೆ ಹಿಂದಿನಿಂದ ಕೆಲಸ ಶುರು ಮಾಡ್ತೀವಿ ಅಂದಾಗ ವಿಶ್ವಾಸಕ್ಕೆ ಇವತ್ತೇನು ಹಿಂಸರಿದ್ದಾರೆ. ಆದ್ರೆ ಇದು ಆಗಬೇಕಷ್ಟ. ನೀರಾವರಿ ಇಷ್ಟೊಳಗೆ ಆಗಬೇಕಾಗಿತ್ತು. ಇದು ಕತ್ತಿಯವ್ರು ದೊಡ್ಡ ತಪ್ಪದ, ಅದರಿಂದ ಎರಡು ಅಭಿಪ್ರಾಯ ಇಲ್ಲ. ಯಾಕಂದರೆ ಇಲ್ಲಿವರೆಗೆ ಮಾಡಬೇಕಾಗಿತ್ತು. ಮಿನಿಸ್ಟ್ರು ಇದ್ದರು ಉಮೇಶ್ ಕತ್ತಿಯವರು, ಉತ್ತರ ಕರ್ನಾಟಕ ಮಾಡಬೇಕಂತ ಹೊರಟವರು. ಅಟ್ಲೀಸ್ಟ್ ಹುಕ್ಕೇರಿ ಪೂರ್ತಿಯಾಗಿ ಹುಕ್ಕೇರಿ ತಾಲೂಕನ್ನು ನೀರಾವರಿ ಮಾಡಿದರೆ ಆ ಶ್ರೇಯಸ್ ಅವ್ರಿಗೆ ಇರ್ತೈತೆ. ಅದಾಗಲಿಲ್ಲ, ಪ್ರಯತ್ನ ಮಾಡಿದಾರಂತ ನಾವು ಅವ್ರನ್ನ
ಹಾಗಂತೆ ಪೂರ್ತಿ ಮಾಡಿಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ಮಾಡಿದ್ದಾರೆ. ಆದರೆ ಎಷ್ಟು ಆಗಬೇಕಾಗಿತ್ತು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಲ್ಲ ಕಡೆ ಕುಡಿಯುವ ನೀರಿನ ವ್ಯವಸ್ಥೆ ಆದ್ರೂ ಆಗಬೇಕಾಗಿತ್ತು. ಯಾಕಂದ್ರೆ 2 ಡ್ಯಾಮ್ಗಳಿದ್ದಾವೆ, ಸಹಜವಾಗಿ ಕೇಳೋದು ಸಹಜ ಇದೆ. ಒಂದು ಇಳಕಲ್ ಡ್ಯಾಮ್ ಅದ, ಇನ್ನೊಂದು ಚಿರೋಳ ಅದ, 3 ನದಿಗಳಿದ್ದಾವೆ, ಯಾಕೆ ಮಾಡಲಿಲ್ಲ? ಕೆರೆಗಳಿದ್ದಾವೆ, ಯಾಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆಗೆ ಅವರೇ ಉತ್ತರ ಹುಡುಕಬೇಕೀಗ. ಯಾಕಂದ್ರೆ ಈಗ ಪ್ರಶ್ನೆಗಳಿಗೆ ಮೊದಲು ಗುರಿಯಾಗವ್ರನ್ನ ಕತ್ತಿ ಕುಟುಂಬದವರು. ಅದಕ್ಕೆ ಕತ್ತಿ ಕುಟುಂಬದವರು ಇವತ್ತು ರಾಜೀನಾಮೆ ಕೊಡೋ ಪ್ರಸಂಗ ಬರಲಿಲ್ಲ. ಒಂದು ಬಂದಿದ್ರು ಕೊಟ್ಟಿದ್ರು ಭಾಳ ಚಲೋ ಇತ್ತು. ಯಾಕಂದ್ರೆ ಒತ್ತಡ ತಂದು ಈ ಕೆಲಸಗಳು ಆಗ್ಬೇಕು. ಈಗಾದರೂ ಆ ಸಮಯದಲ್ಲಿ ಆಗಿಲ್ಲ, ಯಾವ ಕಾರಣಕ್ಕಾಗಿಲ್ಲ, ಆಗಿಲ್ಲ. ಆದರೆ ಆಗಬೇಕಾಗಿದ್ದು ಆ ದಿಶೆಯಲ್ಲೇ ಕತ್ತಿ ಕುಟುಂಬದವರು ಒಂದು ಹೆಜ್ಜೆ ಹಿಂದೆ ಅಂತ ಹೇಳ್ಬೇಕಾಗಿದೆ. ಬಟ್ ಏನು ಅಮೀನ್ ಬಾಯಿ ಬಂದಿದ್ದಾರೆ, ರಾಜೇಶ್ ಅಮೀನ್ ಬಾಯಿ ಅವರು, ಇವ್ರ ನೇತೃತ್ವದಲ್ಲಿ ಇವೆಲ್ಲ ಈಗೇನು ಆಶ್ವಾಸನೆ ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ ಒಂದು 1,500-2,000 ಕೋಟಿ ರೂಪಾಯಿ ಇವೆಲ್ಲ ಇವು ಟೋಟಲ್ ಮಾಡಿದಾಗ ಆಗುವಂಥ ಸಾಧ್ಯತೆಗಳದ ಕಾರ್ಯಯೋಜನೆಗಳು ಅವುಗಳನ್ನು ಮಾಡಿ ತೋರಿಸಿದರೆ ಇದು ಕ್ರೆಡಿಟ್ ಸಹಜವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಉಸ್ತುವಾರಿ ಸಚಿವರಿಗೆ ಹೋಗೋದ್ರಲ್ಲಿ 2 ಮಾತಿಲ್ಲ. ಇದರಿಂದಾಗಿ ರೈತರು ಸಹಜವಾಗಿ ಈ ಕುಟುಂಬಕ್ಕೆ ಮತ್ತು ನಮ್ಮಲ್ಲಿಂದ ಕುಟುಂಬ ರಾಜಕಾರಣದ, ಯಾಕಂದ್ರೆ ಒಬ್ಬ ಸಾಮಾನ್ಯ ಜನಸಾಮಾನ್ಯ ನಿಂತ ಶಾಸಕ ಆಗೋ ಪರಿಸ್ಥಿತಿ ಇವತ್ತಿನ ವ್ಯವಸ್ಥೆಯೊಳಗಿಲ್ಲ ಅಂತ. ಯಾಕಂದರೆ ಇವತ್ತು ಯಾವ ರೀತಿ ಖರ್ಚು ಆಗ್ತಾ ಇರ್ತದಂದ್ರೆ, ಒಂದು ಈ ಕ್ಷೇತ್ರಕ್ಕೆ MLA ಕ್ಷೇತ್ರಕ್ಕೆ 10-15 ಕೋಟಿ ತನಕ ಖರ್ಚು ಮಾಡುವಂಥ ಜನ ಇವತ್ತಿನ ಮುಂದೆ ಪಾಪ ಜನಸಾಮಾನ್ಯ ಪ್ರಾಮಾಣಿಕ ಎಲೆಕ್ಷನ್ ಗೆಲ್ಲೋ ಸಾಧ್ಯ ಎಲ್ಲೋದಕ್ಕೆ ಸ್ವತಃ ಶಶಿಕಾಂತ್ ಗುರೂಜಿ ಅವರು ಉದಾಹರಣೆ ಸಾಕ್ಷಿ. ಅವರ ಸ್ವತಃ ನಿಂತು ಬಿದ್ದಿದ್ದೇ ಸಾಕ್ಷಿ. ಯಾಕಂದರೆ ಅವರು ಪ್ರಾಮಾಣಿಕರು, ಒಳ್ಳೆಯ ಮಾತುಗಾರರ ಜೊತೆಗೆ ಜೀವನವನ್ನು ಪ್ರಾಮಾಣಿಕ ತೆಗೆದಂಥವರು. ನನಗೆ ಬಂದಿದ್ದಕ್ಕೆ ಅವರು 1200 ಅಂತ ಹೇಳಿದರು ಒಂದು ಇಂಟರ್ವ್ಯೂದಲ್ಲೇ. ಅದನ್ನು ಗಮನಿಸಿದಾಗ ಇಲ್ಲಿ ಪ್ರಾಮಾಣಿಕರಿಗೆ ವೋಟ್ ಹಾಕುವಂಥ ಜನ ನಾವು ಅಲ್ಲ ಅನ್ನೋದಂತೆ ಸ್ಪಷ್ಟ ಆಗ್ತಾಯಿದೆ. ಇದು ಎಂತ ಬರ್ತದೋ ಗೊತ್ತಿಲ್ಲ. ಎಲ್ಲಿವರೆಗೆ ದುಡ್ಡು ತೊಗೊಳ್ಳಾರ್ದ, ಸಾರಾಯಿ ಕುಡಿಲಾರ್ದ, ಮತ್ತೇನು ತೊಗೊಳ್ಳಾರ್ದ ವೋಟ್ ಹಾಕುವಂಥ ಸ್ಥಿತಿ ಎಂದು ಬರ್ತದೆ ನಮ್ಮ ಜನರಲ್ಲಿ ಅನ್ನೋದು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ಯದ. ಯಾಕಂದರೆ ಶಶಿಕಾಂತ್ ಗುರೂಜಿ ಅವರನ್ನು ಸೋಲಿಸಿದವರು ಇನ್ಯಾರನ್ನೂ ಪ್ರಾಮಾಣಿಕ ಸೋಲಿಸೋದು 2 ಮಾತಿಲ್ಲ. ಸ್ವತಃ ಭಾಳಷ್ಟು ರೈತ ನನಗೆ ಅನಿಸಿದುಕೊಂಡು ಸ್ವತಃ ಗಾಂಧೀಜಿಯವರು ಬಂದು ನಿಂತರು ಸಹಿತ ಇವತ್ತು ಗಾಂಧೀಜಿಯವ್ರಿಗೆ ಗೆಲ್ಲೋ ಸ್ಥಿತಿಯೊಳಗೆ ಇಲ್ಲ ಅಂತೇಳಿ. ಯಾಕಂದರೆ ಅವ್ರ ವಿರುದ್ಧವಾಗಿ ಸಾಕಷ್ಟು ಒಂದು ವಿಷಬೀಜಗಳು ಬಿತ್ತುವಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿಬಿಟ್ಟದ. ಜೊತೆಗೆ ಹಣದ ಈ ಒಂದು ದುರಾಡಳಿತ, ಹಣದ ಬಳಕೆ, ಸಾರಾಯಿ ಬಳಕೆಯಿಂದಾಗಿ ಗಾಂಧೀಜಿಯವ್ರ ಸಹಿತ ಇಲ್ಲಿ ಸೋಲುವ ಸ್ಥಿತಿ ಅದ. ಹಿಂದೆ ನಿಮಗೆ ಗೊತ್ತದ, ಹಿಂದಿದೆ ನಮ್ಮ ಮಹಾದೇವಪ್ಪನವರು, ಅಂದರೆ ಈಗಿನ ನಮ್ಮ ಶಶಾಂಕ್ ಗುರೂಜಿಗಳು ಮಹಾದೇವಪ್ಪನವರು ನಮ್ಮ ಜತ್ತಿಯವ್ರ ವಿರುದ್ಧ ನಿಂತು ಸೋಲ್ತಾ ಇದ್ದರು ಅನ್ನೋ ಸಹಿತ ನಾವು ಗಮನಿಸಬೇಕಾಗಿದೆ. ಅಂದ್ರೆ ಇಲ್ಲೇ ನಾವು ಮತ ಹಾಕೋರು ಸಹಿತ ಅಪ್ರಮಾಣಿಕರಿದ್ದೀವಿ, ದುಡ್ಡು ತೊಗೊಳ್ತಾ ಇದ್ದೀವಿ, ದುಡ್ಡಿಗೆ ಮಾರ್ಕೊಳ್ತಾ ಇದ್ದೀವಿ, ಯಾವುದೋ ಆಸೆಗೆ ಮಾರ್ಕೊಳ್ತಾ ಇದ್ದೀವಿ, ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ ಶಶಿಕಾಂತ್ ಗುರೂಜಿಯವರು ಸೋಲಲ್ಲ, ಅದೊಂದು ಏನಪ್ಪ ಅಂತಂದರೆ ಪ್ರಾಮಾಣಿಕರಿದ್ದಂಥ ಬೆಲೆ ನಮ್ಮ ಜನ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತೇಳಿ. ಇವತ್ತು ಕೂಡಿದಂಥ ರೈತರು, ನಿನ್ನೆ ಕೂಡಿದಂಥ ರೈತರು ಇದು ಕೆಲಸ ಆದಂಥ ನಂತರ ಮರೆತು ಬಿಡ್ತಾರೆ ಅವ್ರನ್ನ, ಶಶಿಕಾಂತ್ ಗುರೂಜಿ ಅವ್ರು ಅಂತೇಳಿ ಭಾಳ ಜನ ಹೇಳ್ತಾ ಇರ್ತಾರೆ. ಆದರೂ ಹಂಗೆ ಆಗಲಿಕ್ಕಿಲ್ಲ. ಮೂಮೆಂಟ್ ಭಾಳ ಚೆನ್ನಾಗಿ ಬೆಳೀತಾ ಇದೆ. ಬಟ್ ಈ ಮೂಮೆಂಟ್ದಿಂದ, ಹುಕ್ಕೇರಿ ಮೂಮೆಂಟ್ದಿಂದ ಇದು ಒಂದು ವೇಳೆ ಸಕ್ಸಸ್ ಆದ್ರೆ, ನೀರಾವರಿ ಪೂರ್ತಿ ಆಯ್ತು ಅಂದರೆ ಇದರ ಬೆನಿಫಿಟ್ ಮಾತ್ರ ನಿಶ್ಚಿತವಾಗಿಯೂ ಈ ನಮ್ಮ ಸತೀಶ್ ಜಾರಕಿಹೊಳಿ ಹೋಗೋದ್ರಲ್ಲಿ 2 ಮಾತಿಲ್ಲ. ಒಂದು ವೇಳೆ ಹೋಗಿರಲಿಲ್ಲ, ಆಗಿರಲಿಲ್ಲ ಅಂದರೆ ಒಂದು ದೊಡ್ಡ ಅವಕಾಶನೂ ನಿಖಿಲ್ ಕತ್ತಿ ಅವ್ರ ಮುಂದದ. ಇವತ್ತು ಕೊಟ್ಟಂಥ ಅಮೀನ್ ಬಾವಿಯವರು ಸರ್ಕಾರದ ಪರವಾಗಿ ರಾಜೇಶ್ ಅಮೀನ್ ಬಾವಿ ಅವರು ಕೊಟ್ಟಂಥ ಒಂದು ಭರವಸೆ ಈಡೇರದೆ ಹೋದ್ರೆ ಒಂದು ಅವಕಾಶ ಅದ ನಿಖಿಲ್ ಕತ್ತಿ ಅವ್ರಿಗೆ. ಹಿಂದೆ ಏನೋ ಆಗಿದೆ ಇತಿಹಾಸ ತಪ್ಪಾಗ್ತಾವೆ, ಯಾರಿಂದ ಆಗಿಲ್ಲ, ಎಲ್ಲರಿಂದ ಆಗುವಂಥದ್ದನ್ನ. ಅದಕ್ಕಾಗಿ ಆ ದಿಶೆಯಲ್ಲಿ ನೆನಪು ಮಾಡ್ಕೊಂಡು ನಾವು ವಿಚಾರ ಮಾಡಿದಾಗ ನಿಖಿಲ್ ಕತ್ತಿಯವ್ರಿಗೆ ಒಂದು ಅವಕಾಶ ನಿರ್ಮಾಣ ಆಗ್ಬೋದು. ಯಾಕೆಂದರೆ ಇನ್ನು 2 ವರ್ಷದಲ್ಲಿ ಮತ್ತೆ ಚುನಾವಣೆ ಎದುರಿಸಬೇಕಾಗ್ತದೆ. ಒಂದೆಲ್ಲ ಆಯ್ತು ಯಶಸ್ವಿ ಆದರೆ ಇದು ಸತೀಶ್ ಅವ್ರಿಗೆ ಬೆನಿಫಿಟ್ ಆಗ್ತದೆ. ಸತೀಶ್ ಅವ್ರನ್ನ ಈ ಒಂದು ಯಮಕಮಡಿ ಕ್ಷೇತ್ರದಲ್ಲಿ ಸೋಲಿಸೋದ್ರ ಕೆಲಸ ಆಗಲಿಕ್ಕಿಲ್ಲ. ಮತ್ತು ಒಂದೆಲ್ಲ ಆಗಲಿಲ್ಲ ಅಂದ್ರೆ ಕತ್ತಿ ಕುಟುಂಬಕ್ಕೆ, ಉಂದ್ರಿ ಮತ್ತು ಅಷ್ಟಿಗೆ ಅವ್ರ ಕುಟುಂಬಕ್ಕೆ ಬೆನಿಫಿಟ್ ಆಗೋ ಸಾಧ್ಯತೆಗಳಿದ್ದಾವೆ. ಈ ನೀರಾವರಿ 2 ಕುಟುಂಬಕ್ಕೆ ಒಂದು ಪರೀಕ್ಷಾ ಕಾಲ ಅಂತ ನಾವು ಹೇಳ್ಬೇಕಾಗಿದೆ. ಯಾಕಂದ್ರೆ ರೈತರಿಗೆ ಬೇಕಾಗಿದ್ದು ನೀರು ಯಾವ ರಾಜ್ಯಕ್ಕೆ ತೊಗೊಂಡು ಏನು ಮಾಡೋದು, ಸತೀಶ್ ಅವ್ರು ಮಾಡಲಿ, ಕತ್ತಿ ಕುಟುಂಬ ಮಾಡಲಿ, ಅವ್ರಿಗೆ ಬೆಂಬಲ ಆಗಿ ನಿಲ್ಲಬಹುದು ಅಂತೇಳಿ. ಆದ್ರೆ ನಮ್ಮ ಶಶಿಕಾಂತ್ ಗುರೂಜಿ ಅವ್ರನ್ನ ಸೋಲಿಸಿದ್ದು ನೆನಪು ಮಾಡ್ಕೊಂಡ್ರೆ ಇಲ್ಲಿ ಕೊನೆಗೆ ಬಂದು ಮತ್ತೆ ದುಡ್ಡಿಗೆ ಮಾರ್ಕೊಳ್ತಾರೆ ನಮ್ಮ ಮತದಾರರು ಅಂತ ಒಂದು ಸಮಸ್ಯೆ ಕಾಡ್ತದೆ. ಇಲ್ಲಂತಲ್ಲ, ವ್ಯವಸ್ಥೆ ಆಗದ. ಏನೂ ಇರಲಿ, ಅಮೀನ್ ಬಾಯಿ ಅವ್ರು ಬಂದು MD ಅಮೀನ್ ಬಾಯಿ ಅವ್ರು ಬಂದ ಇದನ್ನು ನಿಲ್ಲಿಸಿದಾರೆ ತಾತ್ಕಾಲಿಕವಾಗಿ. ಮತ್ತು ಅಲ್ಲೇ ವಸ್ತಿ ಹೋಗೋದು ಕೆಲಸಗಳು ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಇವೆಲ್ಲ ಆಗಲಿ, ಎಲ್ಲ ಏತ್ ನೀರಾವರಿ ಆಗೋ ಜೊತೆ ನೀರಾವರಿ ಪೂರ್ತಿ ಹುಕ್ಕೇರಿ ತಾಲೂಕು ಆಯ್ತು ಅಂದರೆ ಇದು ಸರ್ಕಾರಕ್ಕೆ ಸಲ್ಲುವ ಒಂದು ದೊಡ್ಡ ಏನಪ್ಪ ಅದ್ರ ಹೆಸರು ಅನ್ನೋದ್ರಲ್ಲಿ 2 ಮಾತಿಲ್ಲ.
ನಂತರದಲ್ಲಿ ಕಚ್ಚಿ ಕುಟುಂಬದವ್ರು ಏನು ಹುಡುಕ್ತಾರೆ ನೋಡೋದು 2028 ಚುನಾವಣೆ ಬಂದದ. ಎರಡೂ ಕಡೆ ಪರೀಕ್ಷೆ ಕಾಲದ. ನಮ್ಮ ಕಚ್ಚಿ ಕುಟುಂಬಕ್ಕೆ ಒಂದು ಹುಕ್ಕೇರಿಯಲ್ಲಿ, ಜೊತೆಗೆ ಬದಿಯ ಎಮ್ಕನ್ ಮಾಡಿಯಲ್ಲೇ ಅದೇನೂ ಇಲ್ಲಿ ಈಗ ಪ್ರಯತ್ನ ನಡೆದ ರಾಜಕೀಯವಾಗಿ ಅದು ಮಾತು ಇರಲಿ. ಬಟ್ ಈ ಎಲ್ಲ ಡೆವಲಪ್ಮೆಂಟ್ಗಳು ಹುಕ್ಕೇರಿ ಅನ್ನುವಂಥದ್ದು ಇವತ್ತು ಈ ಎರಡೂ ಕುಟುಂಬಗಳಿಗೆ ಪರೀಕ್ಷಾ ಅಥವಾ ಅಗ್ನಿ ಪರೀಕ್ಷಾ ಕಾಲ. ಇದರಲ್ಲಿ ಯಾರು ಗೆಲ್ತಾರ ಭವಿಷ್ಯ ನೋಡಬೇಕು. ಇದನ್ನು ಯಶಸ್ವಿಯಾಗಿ ಪೂರೈಸಿದ್ರೆ ಜಾರಕಿಹೊಳಿ ಕುಟುಂಬಕ್ಕೆ ಲಾಭ, ಪೂರೈಸ್ತಾ ಹೋದ್ರೆ ಕತ್ತಿ ಕುಟುಂಬಕ್ಕೆ ಲಾಭ. ಯಾಕಂದ್ರೆ ರಾಜೀನಾಮೆ ಕೊಡೋದು ಏನು ಭಾಳ ಇಲ್ಲ, 1 ಅಥವಾ 2 ವರ್ಷದ ಕೊಟ್ಟರೆ ಒಂದು ಬೇರೆ ಎಫೆಕ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ನೋಡೋಣ ಏನೇನು ಆಗ್ಬೋದು ಅಂತೇಳಿ. ಒಟ್ಟಾರೆಯಾಗಿ ರೈತರಿಗೆ ನೀರಾದ್ರೆ ಸಾಕು ಪಾಪ ಅವ್ರಿಗೆ. ಯಾಕೆಂದರೆ ಮಳೆಗಾಲ ಬಂತು, ಮಳೆ ಬರ್ತಾ ಇದೆ, ಅದು ಮಾತು ಬೇರೆ. ಆದ್ರೂ ನಿರಂತರ ನೀರಿನ ಸೋರ್ಸ್ ಅವ್ರಿಗೆ ಆದ್ರೆ, ಯಾಕಂದ್ರೆ ನಮ್ಮಲ್ಲಿ 4 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಬರಗಾಲ ಬರ್ತಿರ್ತದೆ. ಆ ಸಂದರ್ಭದಲ್ಲಿ ಪಾಪ ಅಲ್ಲಿ ಜನ ನೀರಿಲ್ಲದ ತ್ರಾಹಿತ್ರಾಯವು ತಪ್ಪಲಿ ಅನ್ನುವಂಥದ್ದು ಚಿಕ್ಕೋಡಿ ಭಾಗದಲ್ಲೂ ಅಂಥದ್ದಿತ್ತು. ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ಲಿಕ್ಕತ್ತದ. ಬರೀ ಇಲೆಕ್ಷನ್ ಬಂದಾಗ ಅಷ್ಟೇ ನಮ್ಮ ನಡೆ ಕೃಷ್ಣ ಎಡೆ ಹೀಗೆಲ್ಲ ಹೋಗೋದು ಹೋದ್ರೆ ಅಲ್ಲ. ಅದರ ಸದುಪಯೋಗ ಮಾಡಿಕೊಂಡು ಅದೇ ಕಾಲಕ್ಕೆ ಈ ಬಾಗಲಕೋಟೆಯ ಡ್ಯಾಮನ್ನು ಇನ್ನಷ್ಟು ಎತ್ತರ ಮಾಡಿದರೆ ಇನ್ನಷ್ಟು ಎಷ್ಟೋ 1.5 ಲಕ್ಷ ಹೆಕ್ಟರ್ ಭೂಮಿ ನೀರಾವರಿ ಆಗೋ ಸಾಧ್ಯತೆಗಳಿದ್ದಾವೆ. ಅದನ್ನು ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಏನಾದರೂ ಆಗಲಿ MD ಅವ್ರ ಭರವಸೆಯನ್ನು ನಾವು ನಂಬೋನು ಅಂಥೇಳಿ ರೈತರು ಎದ್ದಿದ್ದು ಒಂದು ರೀತಿ ತಾತ್ಕಾಲಿಕ ನೆಮ್ಮದಿ. ಅದೇ ಕಾಲಕ್ಕೆ ಜಿಲ್ಲೆ ತುಂಬ ಇನ್ನೂ ನೀರಾವರಿ ಸಮಸ್ಯೆಗಳಿದ್ದಾವೆ. ಸಾಲಹಳ್ಳಿ ಮತ್ತೆಲ್ಲೋ ಅಲ್ಲೂ ಸಹಿತ ಈ ರೈತರು 25 ತಾರೀಕಿನಿಂದ ತಮ್ಮ ಹೋರಾಟ ಶುರು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅಲ್ಲಿ ಮತ್ತೊಮ್ಮೆ ಇನ್ನೊಮ್ಮೆ ಉಸ್ತುವಾರಿಯವರಿಗೆ ಮತ್ತು ನೀರಾವರಿ ಮಿನಿಸ್ಟ್ರಿಗೆ ಪರೀಕ್ಷಾ ಕಾಲ ಬರ್ಬೋದು. ಅಂತೂ ಇಂತೂ ಒಂದು ಸಂಗತಿ ಏನಂದ್ರೆ, ಇಲ್ಲಿ ರೈತ ಸಂಘಗಳು, ರೈತ ಸಂಘ ಜೊತೆಗೆ ಹಸಿರು ಸೇರಿ ಈ ಭಾಗದಲ್ಲೇ ಈ ರೈತರಿಗೆ ಉಸಿರಾಗ್ತಾ ನಡೆದದ. ಇದು ಭಾಳ ಸಂತೋಷ. ಅದೇ ಕಾಲಕ್ಕೆ ಇದೇ ರೈತ ಮತದಾರರನ್ನು ಸಹಿತ ಎಚ್ಚರಿಸುವ ಕೆಲಸ ನಮ್ಮ ರೈತ ಸಂಘದಿಂದ ಆಗಲಿ, ಸಾರಾಯಿನೋ ಮತ್ತೇನೋ ತೊಗೊಂಡು ಓಟ್ ಹಾಕುವಂಥ ಪ್ರವೃತ್ತಿ ಕಡಿಮೆ ಮಾಡುವಲ್ಲಿ ಹೋರಾಟ ಆಗಲಿ, ಅದಕ್ಕೆ ನಮ್ಮ ಬೆಂಬಲನೂ ಇದ್ದೇ ಇರ್ತದೆ. ಯಾಕಂತಂದ್ರೆ ಸಾರಾಯಿ ಮುಕ್ತಿ ಯಾವಾಗ ಆಗ್ತದನೋ ಆವಾಗಲೇ ಈ ದೇಶಕ್ಕೆ ಮುಕ್ತಿ, ಈ ದೇಶಕ್ಕೆ ನೆಮ್ಮದಿ, ಶಾಂತಿ. ಅದಾಗ್ತದೆ ಯಾವಾಗ ಗೊತ್ತಿಲ್ಲ. ಆದರೂ ಗಾಂಧೀಜಿಯವ್ರು ಬಯಸಿದ್ದನ್ನು ನಾವು ಬಯಸೋದ್ರಾಗೇನು ತಪ್ಪೇನಿಲ್ಲ. ಆಗ್ಬೋದು, ಆಸೆ ಮಾಡೋಣ ಪೂರ್ಣವಾಗಿ ಹೋಗಲಿ ಅಂತೇಳಿ. ಯಾಕಂದ್ರೆ ಸಾರಾಯಿ ಇದ್ದಿದ್ದು ಬದುಕಲ್ಲ ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬಿಡ್ರಿ. H16 ನ್ಯೂಸ್ ಅರ್ಥ ಸತ್ಯದಕ್ಕೆ ಎರಡನೇ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.